कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो। गीता सुगीता कर्तव्या किमन्यैः शास्त्रविस्तरैः या स्वयं पद्मनाभस्य ಮುಖಪದ್ಮ ವಿನಿಸೃತ। ಆ ಶ್ರೀಕೃಷ್ಣನನ್ನು ವಂದಿಸುತ್ತಾ ಆ ಗೀತೆಯನ್ನು ಮತ್ತೆ ಮತ್ತೆ ಮೆಚ್ಚಿಕೊಳ್ಳುತ್ತಾ ನಾವೆಲ್ಲರೂ ಇವತ್ತು ಮತ್ತೊಂದು ವಿಷಯವನ್ನು ಎತ್ತಿಕೊಳ್ತೀವಿ. ಅದು ನೊಂದ ಮನಸ್ಸಿಗೆ ನೆಮ್ಮದಿ ಎನ್ನುವುದಾಗಿ. ಗೀತೆಯು ಎಲ್ಲರೂ ಓದಬೇಕಾದ, ಎಲ್ಲರೂ ಓದಬಹುದಾದಂತಹ ಗ್ರಂಥ. ಗೆದ್ದವರು ಓದಬೇಕು, ಸೋತವರು ಓದಬೇಕು, ಹರುಷದಲ್ಲಿರುವವರು ಓದಬೇಕು, ನೊಂದವರು ಕೂಡ ಓದಬೇಕು. ಯಾಕಂದ್ರೆ ಎಲ್ಲರಿಗೂ ಕೂಡ ಗೀತೆಯನ್ನು ಅಧ್ಯಯನ ಮಾಡುವುದರಲ್ಲಿ ಬಹಳ ಒಳ್ಳೆಯ ಲಾಭ ಇದೆ. ಹೇಗೆ ಯಾರದ್ದಾರು ವ್ಯಾಪಾರ ಚೆನ್ನಾಗಿ ನಡೀತಾ ಇರುವವರು ಜಾಹೀರಾತು ಮಾಡ್ತಾ ಇರಬೇಕು, ಜಾಹೀರಾತುಗಳನ್ನು ನಿಲ್ಲಿಸಿದ್ರೆ ತೊಂದರೆ ಆಗುತ್ತೆ. ಯಾರ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ವೋ ಅವರಂತೂ ಜಾಹೀರಾತು ಮಾಡಲೇಬೇಕು. Advertise they must, and those who are running a successful business will do well to advertise. So wherever you are, you have to advertise. ಒಂದು ಪ್ಯಾರಲಲ್ಗಾಗಿ ಹೇಳಿದೆ, ಇಲ್ಲಿ ಗೀತೆಯಲ್ಲಿ ಹಾಗೆ ನಿಮಗೆ ಯಾವ ತೊಂದರೆ ಇಲ್ಲ, ಬದುಕು ಚೆನ್ನಾಗಿ ನಡೀತಾ ಇದೆ ಅಂತ ಅನಿಸಿದ್ರೆ ನಾವು ಹೇಳುವುದು ಹಾಗಾದ್ರೆ ಗೀತೆ ಓದಿ. ಇನ್ನೊಬ್ರು ಬಂದ್ಕೊಂಡು ನಾವು ಮುಟ್ಟಿದ್ದೆಲ್ಲ ಭಸ್ಮ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಸೋಲು, ಪಾಪಿ ಹೋದಲ್ಲಿ ಮೊಳಕಾಲಷ್ಟು ನೀರು ಏನೋ ಹೇಳ್ಕೊಂಡು ನಾವು ನತದ್ರಷ್ಟರು, ದುರದೃಷ್ಟವಂತರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಹಾಗಾದ್ರೆ ನೀವು ಗೀತೆ ಓದಬೇಕು ಅಂತ ಹೇಳ್ತೀವಿ. ನಿಮ್ಮೆಲ್ಲರಿಗೆ ಗೀತೆ ಬಗ್ಗೆ ಮಾತಾಡುವವರಂತಹ ನಾವಂತೂ ನಿಮಗಿಂತ ಹೆಚ್ಚು ಗೀತೆ ಓದಬೇಕು. ಇಲ್ವಾದ್ರೆ ನಮಗೂ ಅಪಾಯ ಕಟ್ಟಿಟ್ಟದು. ಅಂತ ಒಂದು ಹಿನ್ನೆಲೆಯಲ್ಲಿ ನೊಂದ ಮನಸ್ಸಿಗೆ ನೆಮ್ಮದಿ ಎನ್ನುವುದನ್ನ ಎತ್ಕೊಂಡು ಗೀತೆ ಇದರ ಮೇಲೆ ಯಾವ ರೀತಿ ಬೆಳಕು ಚೆಲ್ಲುತ್ತೆ ಅನ್ನೋದು ನೋಡೋಣ. ಮೊದಲನೇದಾಗಿ ನೊಂದವರ ಬಗ್ಗೆ, ನೋವು ಮಾಡಿಕೊಂಡವರ ಬಗ್ಗೆ, ಜೀವನದಿಂದ ಬೇಸತ್ತವರ ಬಗ್ಗೆ ಎಲ್ಲಿ ಗೀತೆ ಹೇಳಿದೆ ಅಂತ ಹೇಳಿದ್ರೆ ಎಲ್ಲಿ ಹೇಳಿಲ್ಲ ಅಂತ ನಾವು ಹೇಳಿ. ಭಗವದ್ಗೀತೆ ಉದ್ದಗಲಕ್ಕೂ ಕೂಡ ಈ ಮನುಷ್ಯರಲ್ಲಿ ಎಲ್ಲಾ ಕಡೆಯೂ ಹಬ್ಬಿರುವಂತಹ ಬೇಗುದಿ, ದುಃಖ, ವ್ಯಥೆ ಅದನ್ನ ಮನಸ್ಸಲ್ಲಿಟ್ಕೊಂಡೇ ಉಪದೇಶಗಳನ್ನು ಮಾಡಲಾಗಿದೆ. ಇದು ಹೇಗಂತ ಹೇಳಿದ್ರೆ ನೋಡಿ, ಮಲ್ಲೇಶ್ವರದಲ್ಲಿ ಒಬ್ರು ಬಾಡಿಗೆಗೆ ಮನೆ ಇಟ್ಟಿದ್ರು. ಯಾರೋ ಒಬ್ರು ಬಾಡಿಗೆ ತಗೊಳ್ಬೇಕಂತ ಬಂದ್ರು. ಆ ಮನೆಯನ್ನೆಲ್ಲ ನೋಡಿದ್ರು, ಮನೆ ಚೆನ್ನಾಗಿದೆ ಅನಿಸ್ತು. ಆದ್ರೆ ಅವರಿಗೆ ಒಂದು ಸಂಶಯ ಬಂತು. ಆ ಮನೆ ಮಾಲೀಕರನ್ನ ಕೇಳಿದ್ರು, ಸ್ವಾಮಿ ನಿಮ್ಮ ಮನೆ ಚೆನ್ನಾಗಿದೆ, ನಾವು ಬಾಡಿಗೆ ತಕೊಂಡು ಇಲ್ಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ, ಬರೋಕೆ ಇಷ್ಟಪಡ್ತೀವಿ. ಆದ್ರೆ ಒಂದೇ ಒಂದು ಪ್ರಶ್ನೆ, ಈ ಸೂರು ಇದೆಯಲ್ಲ, ಮಾಡು ಅಂತೀವಿ, ಸೂರು, ರೂಫ್, ಅದೇನಾದ್ರು ಲೀಕ್ ಆಗುತ್ತಾ, ನೀರು ಒಳಗೆ ಬೀಳುತ್ತಾ ಅಂತ. ಆವಾಗ ಮಾಲೀಕ ಹೇಳಿದಂತೆ ಛೇ 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 ಯಾವ ರೀತಿ ಕೂಡ ನೀರು ಒಳಗೆ ಬೀಳುವುದಿಲ್ಲ, ಒಂದೇ ಅಂದ್ರೆ ಮಳೆಗಾಲದಲ್ಲಿ ಬೀಳುತ್ತೆ ಅಷ್ಟೇ. ಕೃಷ್ಣ, ಮಳೆಗಾಲದಲ್ಲೇ ಬೇಕಾಗಿರೋದು, ಒಳಗೆ ನೀರು ಬೀಳಬಾರ್ದು. ಆತ ಹೇಳಿದಂತೆ ಮಳೆಗಾಲ ಬಿಟ್ರೆ ಬೇರೆ ಸಮಯದಲ್ಲಿ ರೂಫ್ ಲೀಕ್ ಆಗೋದಿಲ್ಲ ಅಂತ. ಅದು ಯಾಕೆ ಹೇಳ್ತಾ ಇದ್ದೀನಂದ್ರೆ ನಮ್ಮ ಜೀವನ ಹಾಗೆ. ಮನುಷ್ಯ ಜೀವನ ಬಿಟ್ರೆ ಬೇರೆ ಕಡೆ ಯಾವ ಚಿಂತೆ ಇಲ್ಲ. ನಾವು 24 ಗಂಟೆ ವಾರದಲ್ಲಿ 7 ದಿವಸ, ವರ್ಷದಲ್ಲಿ 365 ದಿವಸ ಬದುಕುವುದೇನು? ಯಾವುದೋ ಪ್ರಾಣಿಯ ಜೀವನೋ, ಪಕ್ಷಿಯ ಜೀವನೋ? ಈ ನಮ್ಮ ಮನುಷ್ಯ ಜೀವನದಲ್ಲಿ ಎಲ್ಲರಿಗೂ ಕೂಡ ವ್ಯಥೆ ಇದೆ, ಚಿಂತೆ ಇದೆ. ಎಲ್ಲರಿಗೂ ಕೂಡ ಯಾವುದೋ ಒಂದು ಅತೃಪ್ತಿ, ಯಾವುದೋ ಒಂದು 10 ಜನರಿಗೆ ಗೊತ್ತಿಲ್ಲದೆ ಇರಬಹುದು, ದೂರದಿಂದ ಅವರು ಸುಖಿಗಳಾಗಿ ತೋರ್ತಿರಬಹುದು. ಆದ್ರೆ ದುಃಖ ಇಲ್ಲದವರು ಯಾರು ಈ ಜಗತ್ತಿನಲ್ಲಿ ಇಲ್ಲ. ಗೀತೆಯಲ್ಲಿ ಹಲವಾರು ಕಡೆಯಲ್ಲಿ ವ್ಯಥಿತ, ಚಿಂತಿತ, ದುಃಖಿತ ಅನ್ನುವ ಶಬ್ದ ಇಲ್ಲದೆ ಇರಬಹುದು. ಎಷ್ಟೋ ಕಡೆಯಲ್ಲಿ ಭಗವದ್ಗೀತೆ ಉಪಯೋಗಿಸುವ ಶಬ್ದ ಸ್ವಲ್ಪ ಬೇರೆ. ನೋಡಿ, ಮೊದಲನೆಯ ಉದಾಹರಣೆಗೆ
5ನೇ ಅಧ್ಯಾಯದಲ್ಲಿ ನನಗೆ ಬಹಳ ಪ್ರಿಯವಾದದ್ದೊಂದು ಶ್ಲೋಕ ಇದೆ. 12ನೇ ಶ್ಲೋಕ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಶ್ರೀಕೃಷ್ಣ ಹೇಳ್ತಾನೆ, ಯಾರು ಯೋಗಿಗಳಾಗಿದ್ದಾರೋ ಅವರು ಎಂದೆಂದಿಗೂ ಕೂಡ ತಾವು ಮಾಡುವ ಕೆಲಸಗಳಲ್ಲಿ ಅದರಲ್ಲಿ ಉಂಟಾಗಬಹುದಾದಂತಹ ಯಶಸ್ಸನ್ನ ಅವಲಂಬಿಸಿರೋದಿಲ್ಲ. ಯಶಸ್ಸಾದರೆ ಒಳ್ಳೆಯದು, ಯಶಸ್ಸಾಗದಿದ್ರೆ ಬಹಳ ಒಳ್ಳೆಯದು. ಯಶಸ್ಸಾಗಲಿ ಆಗದಿರಲಿ, ನಾವು ಗೆಲ್ಲಬಹುದು, ನಾವು ಸೋಲಬಹುದು, ಅದರ ಬಗ್ಗೆ ನಾನು ಹೆಚ್ಚು ವ್ಯಥೆ ಮಾಡುವುದಿಲ್ಲ ಅಂತ ಒಂದು ಮನೋಭಾವ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ. ನಿಷ್ಠಾಜನ್ಯವಾದದ್ದು ಅಂದ್ರೆ ಆ ಒಂದು ಮನೋಭಾವದಲ್ಲಿ ಅವರು ನಿಂತಿರುವುದರಿಂದ ಅವರಿಗೊಂದು ಎಂತಹ ಶಾಂತಿ ಸಿಗುತ್ತಂತ ಹೇಳಿದ್ರೆ ಅದು ಗೆಲುವಿನಿಂದ ಬರುವ ಶಾಂತಿ ಅಲ್ಲ, ಸೋಲನ್ನು ತಪ್ಪಿಸುವುದರಿಂದ ಬರುವ ಶಾಂತಿ ಇಲ್ಲ, ಆದರೆ ಒಂದು ಆತ್ಮನಿಷ್ಠೆಯಲ್ಲಿರತಕ್ಕಂತಹ ಶಾಂತಿ. ಆ 2ನೇ ಭಾಗದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅಯುಕ್ತ. 1999 ಮಂದಿ ನಮ್ಮಲ್ಲಿ ಅಂತ ಅಯುಕ್ತರು. ಅಯುಕ್ತರು ಅಂದ್ರೆ ಪಾಪ ಅವರ ಒಳಗೆ ಇರುವಂತಹ ಆ ಆತ್ಮ ಚೈತನ್ಯ ಜೊತೆ ಅವರಿನ್ನೂ ತಮ್ಮನ್ನ ಜೋಡಿಸಿಕೊಂಡಿಲ್ಲ, ಡಿಸ್ಯುನೈಟೆಡ್. ವೆರ್ ಯುಕ್ತ ಅಂದ್ರೆ ಯುನೈಟೆಡ್ ವಿತ್ ದಿ ಹೈಯರ್ ಟ್ರೂತ್ ಇನ್ ಯುವರ್ ಸೆಲ್ಫ್. ಡಿಸ್ಯುನೈಟೆಡ್ ಆರ್ ಅನ್ಯುನೈಟೆಡ್, ನಾಟ್ ಯುನೈಟೆಡ್. ನಿಮ್ಮೊಳಗೆ ಒಂದು ಅಪಾರವಾದ ಶಕ್ತಿ ಇದೆ, ಅಪಾರವಾದ ಒಂದು ಉತ್ಸಾಹದ ಮೂಲ ಇದೆ, ಆದ್ರೆ ಅದ್ರ ಜೊತೆ ನೀವು ಸೇರಿಲ್ಲ, ಅದರಿಂದ ದೂರವಾಗಿದ್ದೀರ. ನಿಮ್ಮ ಮನೆಯಿಂದಲೇ ಎಲ್ಲೋ ದೂರ ಹೋಗಿ ಕಾಡಿನಲ್ಲಿ ಅಲೆದಾಡುತ್ತಿರುವವರಂತೆ ನೀವಾಗಿದ್ದೀರಿ. ನಿಮ್ಮ ಬಹಳ ಚಂದವಾದ ಒಂದು ಮನೆ ಇದೆ, ಅಲ್ಲಿಂದ ಯಾವಾಗಲೂ ಎಲ್ಲೋ ದೂರ ಹೋಗ್ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಪ್ರಾಣಿಗಳೆಲ್ಲ ವನ್ಯ ಮೃಗಗಳೆಲ್ಲ ಸಂಚರಿಸುವಂತಹ ಜಾಗದಲ್ಲಿ ಅಯ್ಯೋ ಏನಾಯ್ತು ನನಗೆ ಅಂತ. ಯಾಕೆ? ಅಲ್ಲಿ ಯಾರು ಹೇಳಿದ್ ನಿಮ್ಗೆ ಹೋಗ್ಲಿಕ್ಕೆ? ಬನ್ನಿ ಮತ್ತೆ ನಿಮ್ಮ ಮನೆಗೆ ಅಂತ ಹೇಳುವ ಹಾಗೆ ಇಲ್ಲಿ ಕೂಡ ಯುಕ್ತರಿದ್ದಾರೆ ಯೋಗಿಗಳು 1000ಕ್ಕೊಬ್ರು, ಅಯುಕ್ತರಿದ್ದಾರೆ 1999. ಅಯುಕ್ತರ ಕಥೆ ಏನು ಗೊತ್ತೇ? ಅಲ್ಲಿ ಅವರು ನೊಂದಿರ್ತಾರೆ, ಬೇಸತ್ತಿರ್ತಾರೆ, ದುಃಖದಲ್ಲಿರ್ತಾರೆ, ತಮ್ಮ ಗೋಳನ್ನ ಎಲ್ಲರ ಕಡೆ ಹೇಳ್ಕೊಳ್ತಿರ್ತಾರೆ, ಅಥವಾ ಗೋಳನ್ನ ಯಾರಿಗೂ ಹೇಳ್ಕೊಳ್ಳದೆ ಒಳಗೊಳಗೆ ತಪ್ಪಿಸ್ತಿರ್ತಾರೆ ಅಂತ ಹೇಳಿಲ್ಲ. ಹೇಳಿರುವ ಶಬ್ದ ನಿಬದ್ಧತೆ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ನಿಬದ್ಧತೆ ಅಂದ್ರೆ ಬಂಧನಕ್ಕೆ ಒಳಗಾಗ್ತದೆ. ಇಲ್ಲಿ ಶ್ರೀಕೃಷ್ಣ ಹೇಳುವಂತಹ ಬಂಧನ ಯಾವುದೋ ಕಾರಾಗೃಹದಲ್ಲಿರುವ ಬಂಧನವಲ್ಲ, ಎಲ್ಲೋ ಯಾರೋ ನಿಮ್ಮನ್ನು ಎತ್ಕೊಂಡು ಹೋಗಿ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ಎಲ್ಲೋ ಕೂಡಿಸಿರ್ತಾರೆ ಅಂತ ಬಂಧನ ಅಲ್ಲ. ಇಲ್ಲಿ ಹೇಳಿರುವುದು ಮಾನಸಿಕವಾದಂತಹ ವ್ಯಥೆಯ ರೂಪದ ಬಂಧನ. ಬೇಸರಿಸ್ತಾ ಇರೋದು, ಛೇ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನೇ ಸರಿ ಇಲ್ಲ, ನಮ್ಮ ಮನೆಯೇ ಸರಿ ಇಲ್ಲ, ನನ್ನ ಕುಟುಂಬವೇ ಸರಿ ಇಲ್ಲ, ಇದೆಲ್ಲ ಒಂದು ರೀತಿಯಲ್ಲಿ ಸರಿ ಇಲ್ಲ ಛೇ 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 ಅಂತ ನಾವು ನೋವು ಪಡ್ತೀವಿ ನೋಡಿ, ಬೇಸರ ಪಡ್ತೀವಿ ನೋಡಿ. 2 ಪ್ರೊಫೆಸರ್ ನನಗೊಮ್ಮೆ ಸಿಕ್ಕಿದ್ರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ. ಅವರು ನನ್ನನ್ನು ಒಂದು ಮೂಲೆ ಕರ್ಕೊಂಡೋಗಿ ಅವ್ರದ್ದು ಒಂದು ಮಾತನ್ನ ತಿಳಿಸಿದ್ರು. ಎಲ್ಲರ ಎದುರು ಹೇಳೋದಿಲ್ಲ ಸ್ವಾಮೀಜಿ, ನಿಮ್ಮ ಎದುರು ಹೇಳ್ತಾ ಇದ್ದೀವಿ. ಏನು ಕೇಳಿದೆ, ಅದು ಯಾಕೋ ಗೊತ್ತಿಲ್ಲ, ನಾವು ಬಹಳ ಉತ್ಸಾಹದಿಂದ ಓದಿ PhD ಎಲ್ಲ ಮಾಡಿ ಇಲ್ಲಿ ಪ್ರೊಫೆಸರು ಆಗ್ಬಿಟ್ವಿ. ಆದ್ರೆ ಇತ್ತೀಚೆಗೆ ಒಂದು ಎಂಥ ಒತ್ತಡ ಮತ್ತೆ ಎಂಥ ಒಂದು ಮಾನಸಿಕ ವೇದನೆ ಅಂದ್ರೆ ಚಿತ್ರವಾಗಿ ಏನಾಯ್ತು ಅಂತ ಕೇಳಿದೆ. ಬೆಳಿಗ್ಗೆ ಎದ್ದಾಗ ಭಯ, ಅಬ್ಬಾ ಎಷ್ಟೆಲ್ಲ ಕೆಲಸಗಳಿವೆ, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಇವತ್ತು ಮಾತ್ರ ಬೇಗ ಆ ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂತ ಅನ್ಕೋತಾರಂತ ಇಬ್ರು. ಆದ್ರೆ ಬೆಳಿಗ್ಗೆ ಒಂದು ಕಾಫಿ ಕುಡಿದ ನಂತರ, ಒಂದು ವರ್ತಮಾನ ಪತ್ರಿಕೆ ಓದಿದ ನಂತರ, ತಮ್ಮ ಪತಿಯೋ ತಮ್ಮ ಪತ್ನಿಯೋ ಪ್ರೀತಿಯಿಂದ ಮಾಡಿಕೊಟ್ಟಂತಹ ಬ್ರೇಕ್ಫಾಸ್ಟ್ ತಗೊಂಡ ನಂತರ ಅವರಿಗೆ ಏನೋ ಒಂದು ವಿಕ್ಷೇಪ. ಆ ಪಟ್ಟಿಯಲ್ಲಿರುವಂತಹ 25 ಕೆಲಸಗಳನ್ನು ಮುಟ್ಟುವುದೇ ಇಲ್ಲ, ಏನೇನೋ ಮಾಡ್ತಾ ಇರ್ತಾರೆ. ಆಫೀಸಿಗೆ ಹೋದ್ರು, ಡಿಪಾರ್ಟ್ಮೆಂಟಿಗೆ ಹೋದ್ರು, ಅಲ್ಲಿ ಇವ್ರ ಭೇಟಿ ಆದ್ರು, ಅವ್ರನ್ನ ಭೇಟಿ ಆದ್ರು, ವೈಸ್ ಚಾನ್ಸಲರ್ ಬನ್ನಿ ಅಂದಾಗ ಓಡಿದ್ರು ಅಲ್ಲಿ ಆಫೀಸಿಗೆ, ಅಲ್ಲಿ ಕಾಫಿ ಕುಡಿದ್ರು, ಚಹಾ ಕುಡಿದ್ರು, ಮತ್ತೆ ಬಂದ್ರು. ಇವರು ಎತ್ಕೊಂಡಂತ ಕೆಲವಾರು ಕೆಲಸಗಳಿವೆ, ಅದನ್ನು ಮುಟ್ಟೋದೇ ಇಲ್ವಂತೆ. ಹಾಗೆ ದಿನ ಹೊರಟೋಗುತ್ತೆ.
ಯಾರೋ ಬಂದ್ರು, ಯಾರದೋ ಫೋನ್ ಬಂತು, ಯಾರದೋ ಇಮೇಲ್ ಬಂತು, ಯಾರೋ ಒಂದು ವಾಟ್ಸಾಪ್ ಮೆಸೇಜ್ ಹಾಕಿದ್ರು, ಅದನ್ನ ನಾವು ಚೆಕ್ ಮಾಡ್ತಾ ಸೂರ್ಯಾಸ್ತೇ ಬೇಗ ಹೋಯ್ತು. ಆಮೇಲೆ ಕುಟುಂಬದ ಜೊತೆ ಸ್ವಲ್ಪ ಸಮಯ ಕಳೆತು. 9:30 10 10:30 ಆಯ್ತು. ಆಮೇಲೆ ಆಯಾಸವಾಗಿ ಮಲಗುವಾಗ ಅಯ್ಯ, ಇವತ್ತಿನ ದಿನವೂ ಕೂಡ ವ್ಯರ್ಥವಾಗಿ ಹೋಯ್ತಲ್ಲ, ಇವತ್ತು ನಾನು ಏನು ಮಾಡಿದ ಹಾಗೆ ನನಗೆ ಅನ್ಸೋದಿಲ್ಲ, ಇವತ್ತೆಲ್ಲ ಅಂದ್ಕೊಂಡ ಹಾಗೆ ನಡೀಲಿಲ್ಲ ಅಂತ ಅಂತೂ ಸುಸ್ತಾಗಿ ಆಯಾಸಗೊಂಡು ಹರ ಹರ ಮಹಾದೇವ ಅಂತ ಮಲಗ್ತಾರೆ. ನಿದ್ದೆ ಬರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಅದೇ ರಿಪೀಟ್. ತುಂಬಾ ಕೆಲಸ ಇದೆ, ನಿನ್ನೆ ಎಲ್ಲ ಹಾಳಾಯ್ತು, ಇವತ್ತು ಮಾಡ್ತೀನಿ ಅಂತ ಮತ್ತೆ ಪುನಃ. ಅವರಿಗೆ ಹೇಳಿದ್ರು ಅಯುಕ್ತ ಅಂತ. ಯಾಕಂದ್ರೆ ಅವರದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಮೂಡ್ ಬದಲಾಗುತ್ತೆ. ತುಂಬಾ ಕೆಲಸ ಇವತ್ತು ಮಾಡ್ತೀನಿ ಅನ್ನೋರು ಸ್ವಲ್ಪ ನಾನು ಇನ್ನೊಬ್ರು ಮಿತ್ರರಿದ್ದಲ್ಲ ಅವ್ರು ವಿಚಾರಿಸ್ಕೊಂಡ್ ಬರ್ತೀನಿ, ಆಮೇಲೆ ಈ ವಾಟ್ಸಾಪಿಗೆ ಉತ್ತರ ಕೊಡ್ತೀನಿ, ಇಲ್ಲಿ ಯಾವುದೋ ಒಂದು ವಿಡಿಯೋ ಬಂದಿದೆಯಲ್ಲ ಅಯೋಧ್ಯೆ ಬಗ್ಗೆ ಹೊಸದಾಗಿ, ಅದು ನೋಡೋಣ. ವೈಸ್ ಚಾನ್ಸಲರ್ ಕರೀತಿದ್ದಾರ, ಪುರ್ಸೊತ್ತಿದ್ರೆ ಬನ್ನಿ ಅಂತ ಹೇಳಿದ್ದಾರೆ. ಪುರ್ಸೊತ್ತಿಲ್ಲ ಅಂತ ಹೇಳ್ಬೋದಲ್ಲ. ಅಯ್ಯೋ, ನೀವು ಕರೆದಾಗ ನಾವು ಬರದೇ ಇರ್ತೀವ ಅಂತ ಓಡಿದ್ರು ವೈಸ್ ಚಾನ್ಸಲರ್ ಆಫೀಸಿಗೆ. ಅಲ್ಲಿ ಬೇಕಾದದ್ದು ಬೇಡದಿದ್ದು ಎಲ್ಲ ಮಾತಾಡಿ ಅವ್ರ ಸಮಯವನ್ನು ಹಾಳು ಮಾಡಿ ತಮ್ಮ ಸಮಯವನ್ನು ಹಾಳು ಮಾಡ್ಕೊಂಡು ಬಂದ್ರು. ಇದಕ್ಕೆ ಹೇಳುದು ಅಯುಕ್ತ. ಯಾರೊಬ್ರು ಚೆನ್ನಾಗಿ ಹೇಳಿದ್ರು, ಯಾರು ತಮ್ಮ ಮೂಡ್ ಬಗ್ಗೆ ನಿಯಂತ್ರಣ ಇಟ್ಕೊಂಡಿರೋದಿಲ್ಲೋ, ಯಾರ ಮೂಡ್ ಬದಲಾಗ್ತಾ ಇರ್ತದೋ ಅವರಿಗೆ ಮೂಢ ಅಂತ ಸಂಸ್ಕೃತ. Somebody whose mood changes without him or her having any control over it is called moodha, moodhamati. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ನಿಮ್ಗೆ ಗೊತ್ತು. ಅಯುಕ್ತ ಫಲೇ ಸಕ್ತಃ ನಿಬದ್ಧತೆ. ಏನೆಲ್ಲ ಸಾಧಿಸ್ಬೇಕಂತ ಆಸೆ ಇದೆ, ಫಲ ಬರ್ಬೇಕು ನನಗೆ, ಆದ್ರೆ ಅದಕ್ಕೆ ಬೇಕಾದ ಕರ್ಮ ಮಾಡಿದ್ದೇನಪ್ಪ ನೀನು, ಅಲ್ಲೇ ತಪ್ಪಿ ಹೋದದ್ ನೋಡಿ. ಅದಕ್ಕೆ ಬೇಕಾದ ಕರ್ಮ ನಾನು ಮಾಡಲಿಲ್ಲ, ಫಲ ಮಾತ್ರ ಬೇಕಂತೆ. ಕೃಷ್ಣ ಅದು ಹೇಗೆ ಸಾಧ್ಯ? ಹಾಗೆಯೇ ನಿಬದ್ಧತೆ, ಬಂಧನಕ್ಕೊಳಗಾಗ್ತಾರೆ ಅಂತ ಹೇಳುವ ಮೂಲಕ ಶ್ರೀಕೃಷ್ಣ ನಾವು ನಮ್ಮ ಒಂದು ಬುದ್ಧಿಹೀನತೆಯಿಂದ ತಪ್ಪಾಗಿ ದೈನಿಕ ಜೀವನವನ್ನು ನಡೆಸುವ ಮೂಲಕ ತಪ್ಪು ಮನೋಭಾವಗಳನ್ನು ಹೊಂದಿರುವುದರಿಂದ ಹೇಗೆ ಹಲವಾರು ರೀತಿಯ ವ್ಯಥೆಯಲ್ಲಿ ಒಳಗಾಗ್ತೀವಿ, ವ್ಯಥೆಗೆ ಒಳಗಾಗ್ತೀವಿ ಅನ್ನೋದನ್ನ ನಿಬದ್ಧತೆ, ಬಂಧನಕ್ಕೊಳಗಾಗ್ತಾನೆ ಅಯುಕ್ತ. ಯುಕ್ತನಾದರೋ ಅವನಿಗೆ ಅಥವಾ ಅವಳಿಗೆ ತನ್ನ ಭಾವನಾ ಸ್ಥಿತಿಗಳ ಮೇಲೆ ಎಂತಹ ಒಂದು ಸಂಯಮ ಇರುತ್ತೆ ಅಂತ ಹೇಳಿದ್ರೆ ಅದು ಅವನಿಗೆ ಗೊತ್ತೇ ಇಲ್ಲ. ನನ್ನ ಸಂಯಮ ಇದೆ ಅಂತೂ ಗೊತ್ತಿರೋದಿಲ್ಲ. ಅವನು ಆ ಥರ ತನ್ನನ್ನು ನಾನು ಬೆಳೆಸ್ಕೊಂಡಿದ್ದಾನೆ. ನಿಮಗೆ ನಮಗೆ ಒಂದು ಒಳ್ಳೆ ಆತ್ಮ ಸಂಯಮ ಬಂದಾಗ ಅದು ನಮ್ಗೆ ಗೊತ್ತಿರೋದು ಇಲ್ಲ. ಹೇಗೆ ನಮ್ಮ ಆರೋಗ್ಯ ಚೆನ್ನಾಗಿರುವಾಗ ನಾವೇನು ಮಧ್ಯೆ ನಿಂತ್ಕೊಂಡು ಪರವಾಗಿಲ್ಲ ಇವತ್ತು ಚೆನ್ನಾಗಿ ನಾನು ನಡೀತಾ ಇದ್ದೀನಿ, ಪರವಾಗಿಲ್ಲ ಇವತ್ತು ಕೈ ಎತ್ತೋಕ್ಕಾಗ್ತಾ ಇದೆ, ಪರವಾಗಿಲ್ಲ ನಾನು ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ ಅಂತ ಏನೋ ಹೇಳ್ತೀವಾ? ಚೆನ್ನಾಗಿ ಫಸ್ಟ್ ಕ್ಲಾಸ್ ಆರೋಗ್ಯ ಇದ್ದಾಗ ನಾವು ಉಸಿರಾಡೋದ್ರ ಬಗ್ಗೆ ಆಗಲಿ, ಚಲನವಲನಗಳ ಬಗ್ಗೆ ಆಗಲಿ, ಏನೋ ಜ್ಞಾಪಕ ಆಗೋದ್ರ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆಯೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳುವ ಪ್ರಸಂಗ ಬರೋದಿಲ್ಲ. ಯಾಕಂದ್ರೆ ಅದು ನಿಮ್ಮ ಸ್ವಭಾವ ಆಗಿರುತ್ತೆ. ಯಾವಾಗ ನಮ್ಗೆ ಆಲಸ್ಯ, ಯಾವಾಗ ನಮಗೆ ಏನೋ ಕೆಟ್ಟ ಭಾವನಾತ್ಮಕ ಸ್ಥಿತಿ ಬರುತ್ತೋ ಆವಾಗ ಬೇಸರ. ಅದು ಯಾಕೋ ಇವತ್ತು ಬೆಳಿಗ್ಗೆಯಿಂದ ಮೂಡೇ ಇಲ್ಲ ನೋಡಿ, ನನಗೆ ಕೆಲಸ ಸಾಕಷ್ಟಿದೆ, ಸಮಯವೂ ಇದೆ, ಹಣವೂ ಇದೆ, ಸಂಪನ್ಮೂಲಗಳಿವೆ, ಆದ್ರೆ ಮಾಡೋಕೆ ಮನಸ್ಸಿಲ್ವಲ್ಲ ಅಂತ ಹೇಳುವಂಥದ್ದಿದೆ ನೋಡಿ. ಬಹಳ ವಿಚಿತ್ರ ಪರಿಸ್ಥಿತಿ. ಭಗವದ್ಗೀತೆ ಇರುವುದು ಅಂತಹ ಹೀನವಾದ ಮನಸ್ಥಿತಿಯನ್ನು ಗೆಲ್ಲಲಿಕ್ಕೆ. 16ನೇ ಅಧ್ಯಾಯದಲ್ಲಿ ನೊಂದ ಮನಸ್ಸು ಅನ್ನೋದ್ರ ಬದಲು ಚಿಂತೆ ಅನ್ನುವ ಶಬ್ದವನ್ನು ಉಪಯೋಗಿಸಿ ಒಂದು ಶ್ಲೋಕ ಇದೆ. ಯಾವಾಗ ನಮ್ಮಲ್ಲಿರುವಂತಹ ದೈವೀ ಸಂಪತ್ತು ಎಲ್ಲೋ ಹಿಂದುಗಡೆ ಕೂತ್ಬಿಡುತ್ತೆ, ನಮ್ಮಲ್ಲಿರುವ ಆಸುರಿ ಗುಣಗಳು ಮುಂದೆ ಬರ್ತಾವಲ್ಲ, ಆ ಆಸುರಿ ಸಂಪತ್ತನ್ನ ಸಂಪತ್ತಂತಾರೆ, ಸಂಪತ್ತಂದ್ರೆ ಗುಣಗಳು, ಆಸುರಿ ಗುಣಗಳು ನಮ್ಮಲ್ಲಿ ವಿಜೃಂಭಿಸುತ್ತಿರುವಾಗ ಶ್ರೀಕೃಷ್ಣ ಹೇಳ್ತಾನೆ 16ನೇ ಅಧ್ಯಾಯ 11ನೇ ಶ್ಲೋಕ, ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾಃ ಏತಾವದಿತಿ ನಿಶ್ಚಿತಾಃ. ಅವರಿಗೆ ಇರುವಂತಹ ಚಿಂತೆ, ಎಲ್ಲ ನನ್ಗಿಂತ ದೊಡ್ಡ ಮನೆ ಅವನು ಕಟ್ಕೊಂಡಲ್ಲ, ಎಲ್ಲ ಇವನಿಗೆ ಸನ್ಮಾನ ಆಯ್ತಂತೆ, ನನ್ನನ್ನು ಯಾರೂ ಕರೆದೇ ಇಲ್ಲ,
ಎಲ್ಲ ಎಲ್ಲ ಅಂತ ಅವ್ರನ್ನ ಇವ್ರನ್ನ ನೋಡೋದು. ಆಮೇಲೆ ಅಯ್ಯೋ ಅಯ್ಯೋ ನಾನು ಎಲ್ಲೂ ಮುಟ್ಟಿಲ್ಲ, ಇವರು ಸಾಧಿಸಿದ್ದಿದೆ ಆದ್ರೆ ಅದನ್ನ ಮರ್ತು ಬಿಡ್ತಾರೆ. ಲೋಭ ಮತ್ತಷ್ಟು ನಮಗೆ ಬೇಕು, ಎಲ್ಲವೂ ನಮಗೆ ಸಿಗಬೇಕು, ಬೇರೆ ಯಾರಿಗೂ ಮಾಲಾರ್ಪಣವಾಗ್ಲಿ, ಬೇರೆ ಯಾರಿಗಾದ್ರು ಸನ್ಮಾನ ಆಗ್ಲಿ, ಬೇರೆ ಯಾರಿಗಾದ್ರೂ ಒಂದು ಏನೋ ಒಳ್ಳೇದಾಗೋದನ್ನ ಸಹಿಸಲಾಗದೆ ಅಪರಿಮೇಯಾಂ ಚಿಂತಾ ಉಪಾಶ್ರಿತ ಅಂತ ಅದನ್ನ ಸ್ವಲ್ಪ ನಾವು ಬದಲಾಯಿಸ್ಕೊಂಡ್ರೆ ಯಾವುದಾವುದೋ ಕಾರಣದಿಂದ ಬರೇ ನೊಂದ ಮನಸ್ಸಿಟ್ಕೊಳ್ಳುವಂತ. ಹೇಗಿದ್ದೀರಿ ರಾಯರೇ ಅಂತ ಕೇಳಿದ್ರೆ ಏನೋ ಇವತ್ತು ಸರಿ ಇಲ್ಲ, ಬೆಳಿಗ್ಗೆಯಿಂದ ಮನಸ್ಸೇ ಸರಿ ಇಲ್ಲ ನೋಡಿ ಅಂತಾರೆ ನೋಡಿ. ಯಾಕೆ? ಅವೇ ಚೆನ್ನಾಗಿದೆ, ನಿಮ್ಮ ಮನೇಲಿ ಎಲ್ಲವೂ ಚೆನ್ನಾಗಿರುವಾಗ ತೋರುತ್ತೆ, ನೀವು ನೋಡೋಕೆ ಫಸ್ಟ್ ಕ್ಲಾಸ್ ಇದ್ದಾರೆ, ಏನಾಯ್ತು ನಿಮ್ಗೆ ಅಂತ ಕೇಳಿದ್ರೆ ಹೇಳಿ ಮನಸ್ಸೇ ಸರಿ ಇಲ್ಲ. ಇದಕ್ಕೆ ಫಿಲಾಸಾಫಿಕಲ್ ಲ್ಯಾಂಗ್ವೇಜ್, ತತ್ವಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳ್ತಾರೆ, ಇದಕ್ಕೆ ಏನು ಆಧ್ಯಾತ್ಮಿಕವಾದ ತಾಪ ಅಂತ. ಆದಿ ಭೌತಿಕ ತಾಪ ಇದೆ, ಆದಿ ದೈವಿಕ ತಾಪಗಳಿವೆ. ಆಧ್ಯಾತ್ಮಿಕ ತಾಪ ಅಂದ್ರೆ ಅವರು ಇವರಿಂದ ಚಿಂತೆ ಅಲ್ಲ, ಅದರಿಂದ ಇದರಿಂದ ಚಿಂತೆ ಅಲ್ಲ, ಮಿಂಚಿನಿಂದ ಅಲ್ಲ, ಗುಡುಗಿನಿಂದ ಅಲ್ಲ, ಯಾವುದೋ ಒಂದು ಭೂಕಂಪದಿಂದ ಅಲ್ಲ, ಅಥವಾ ಯಾವುದೋ ಒಂದು ನೆರೆಯಿಂದ ಅಲ್ಲ, ಯಾರೋ ಈ ಕಡೆ ಇದ್ದ ಮನುಷ್ಯನಿಂದ ಆ ಕಡೆ ಇದ್ದ ಮಹಿಳೆಯಿಂದ ಅಲ್ಲ, ನಮ್ಮೊಳಗೆ ನಮ್ಮ ಶರೀರವೇ ನಮ್ಮ ಮನಸ್ಸೇ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಒಬ್ಬ ವಿದ್ಯಾರ್ಥಿಗೆ ಅಪ್ಪ ಬಹಳ ಒಳ್ಳೆ ಒಂದು ಲ್ಯಾಪ್ಟಾಪ್ ತಂದು ಕೊಟ್ಟು ನಿಂತೆ, ಆದ್ರೆ ಆ ವಿದ್ಯಾರ್ಥಿ ಲ್ಯಾಪ್ಟಾಪ್ ಇಟ್ಕೊಂಡು ಅದನ್ನು ತೆರೆದು ಬರೇ ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಾರೆ. ಆ ಅಪ್ಪನಿಗೆ ಹೇಗೆ ಅನಿಸ್ಬೇಕು? 1,40,40,000 ಇರುವಂತಹ ಬಹಳ ಉತ್ತಮವಾದ ಲ್ಯಾಪ್ಟಾಪ್ ನಾನು ತಂದುಕೊಟ್ಟಿದ್ದೀನಿ, ನೀನು ಕಳೆದ 1 ಗಂಟೆಯಿಂದ ಬರೀ ವಿಡಿಯೋ ಗೇಮ್ಸ್ ಆಡ್ತಾ ಇದೆಯಲ್ಲಪ್ಪ, ಏನು ಕತೆ ಅಂತ. ಅಪ್ಪ ಎಷ್ಟಂದ್ರು ನಿಮ್ಮ ಮಗ ಅಲ್ವಾ ನಾನು ಅಂದ್ಬಿಟ್ಟು, ಅಪ್ಪನಿಗೆ ಅದು ನಿಂದೆ ಮಾಡಿಬಿಟ್ಟ, ಅಪ್ಪನಿಗೆ ದೂರ ಹಾಕಿದ, ನಿಮ್ಮ ಮಗ ಆದ್ರಿಂದ ಅದೇ ಗುಣ ಬಂದಿದೆ ಅಂತ. ಅದೆಲ್ಲ ಬಿಡಿ. ನಮ್ಮಲ್ಲಿ ನಿಮಗೆ ನಮಗೆ ಪ್ರತಿದಿನವೂ ಕೂಡ ಎಷ್ಟು ಅವಕಾಶಗಳು ಸಿಗ್ತವೆ ಕೆಲಸ ಮಾಡಲಿಕ್ಕೆ, ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ, ಯಾರಿಗೋ ಕೊಟ್ಟ ಮಾತನ್ನು ಉಳಿಸ್ಕೊಳ್ಲಿಕ್ಕೆ. ಆದ್ರೆ ಅದೇನೋ ಇವತ್ತು ಮನಸ್ಸೇ ಇಲ್ಲ, ಮನಸ್ಸು ಮುದುಡಿ ಹೋಗಿದೆ ಇವತ್ತು ಅಂತೆಲ್ಲ ನಾವು ಹೇಳ್ತೀವಲ್ಲ. ಆ ನೊಂದ ಮನಸ್ಸಿಗೆ ಭಗವದ್ಗೀತೆಯ ಒಂದೊಂದು ಮಾತನ್ನು ತಗೊಂಡು ಅದ್ರ ಮೇಲೆ ಸ್ವಲ್ಪ ಚಿಂತನೆ ಮಾಡಿ ಆಮೇಲೆ ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತ ಎದಿರ್ಬೇಕು, ಎದ್ದು ನಡೀಬೇಕು. ನಡೀತಾ ನಡೀತಾ ಒಂದು ಇರುವೆ ಕೂಡ ಎಷ್ಟೋ ಮೈಲ್ ಹೋಗುತ್ತೆ. ನಡೆಯದಿದ್ರೆ ಗರುಡ ಕೂಡ 10 ಗಜ ಮುಂದೆ ಹೋಗೋದಿಲ್ಲ. ಅದರಿಂದ ನೀವು ನಾವು ಎದ್ದು ನಡೀಬೇಕು. ಎದ್ದೇಳು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಅನ್ನುವ ಹಾಗೆ. ಇನ್ನೊಂದು ದೃಷ್ಟಾಂತ ಕೊಡುವುದಿದ್ರೆ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯದಿಂದ ಹಾಗೆ ನಾನು ಕೆಲವು ಎತ್ಕೊಂಡಿದ್ದೀನಿ. ಈ ಮನಸ್ಸನ್ನ ನಿಭಾಯಿಸುವ ಬಗ್ಗೆ ಬೇರೆ ಯಾವ ಅಧ್ಯಾಯ ಬೇಕಾಗಿಲ್ಲ ನಮಗೆ. 6ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಶ್ರೀಕೃಷ್ಣ ಹೇಳ್ತಾನಂದ್ರೆ, ಅರ್ಜುನ ನೀನು ಸ್ವಲ್ಪ ಸಾಧನೆಯನ್ನು ಮಾಡಿದರೆ, ಸ್ವಲ್ಪ ದಿನದಿನವೂ ಒಂದಿಷ್ಟು ಆಸನ, ಒಂದಿಷ್ಟು ಪ್ರಾಣಾಯಾಮ, ಒಂದಿಷ್ಟು ಧ್ಯಾನ, ಒಂದಿಷ್ಟು ಜಪ, ಒಂದಿಷ್ಟು ಉತ್ತಮವಾದ ಶ್ರವಣ, ಒಂದಿಷ್ಟು ಮಾಡಿದ್ರೆ ನೀನು ಹೇಗೆ ನಿನ್ನೊಳಗೇನೆ ಮೇಲೆ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ, ಒಂದು ಬಹಳ ಚಂದವಾದ 22ನೇ ಶ್ಲೋಕದಲ್ಲಿ ಮಾತಿದೆ, ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣಾ ಅಪಿ ವಿಚಾಲ್ಯತೆ. ಅದರ ಗದ್ಯ ರೂಪ ಯಸ್ಮಿನ್ ಸ್ಥಿತಃ ಗುರುಣಾ ಅಪಿ ದುಃಖೇನ ನ ವಿಚಾಲ್ಯತೆ. ಅದೊಂದು ಎಂತಹ ಒಳಸ್ಥಿತಿ ಅಂದ್ರೆ, ಆ ಒಂದು ಒಳಸ್ಥಿತಿಯಲ್ಲಿ ನೀನು ನಿಂತರೆ ಗುರು ಇಲ್ಲಿ ಭಾರವಾದದ್ದು, ಬಹಳ ಭಾರವಾದಂತ, ಬಹಳ ಗಂಭೀರವಾದ ಒಂದು ಮುಗ್ಗಟ್ಟು ಬಂದರೂ ಕೂಡ, ಬಹಳ ಗಂಭೀರವಾದ ಒಂದು ದುಸ್ಥಿತಿ ಬಂದರೂ ಕೂಡ, ಊಟಕ್ಕೆ ಇಲ್ಲ, ಬಟ್ಟೆಗೆ ಇಲ್ಲ, ಅಥವಾ ಯಾರೋ ಒಬ್ಬರಿಗೆ ಮಾಡಿದ ಸಾಲ ತೀರಿಸಲಿಕ್ಕೆ ಆ ಸಾಲದ 10ನೇ 1 ತೀರಿಸುವಷ್ಟು ನನ್ನಲ್ಲಿ ಇವಾಗ ಹಣ ಇಲ್ಲ, ದೇವ್ರೆ ಅನ್ನುವಂತ ದೊಡ್ಡ ಪರಿಸ್ಥಿತಿ ಬಂದರೂ ಕೂಡ, ಆ ಪರಿಸ್ಥಿತಿ ಗಂಭೀರ, ಪರಿಸ್ಥಿತಿ ಶೋಚನೀಯ. ಆದ್ರೆ ಅದರಿಂದ ನೀವು ನಿಮ್ಮೊಳಗೆ ಎದೆ ಕುಸಿದವರಾದ್ರೆ ಅದು ಇನ್ನೂ ಹೆಚ್ಚು ಶೋಚನೀಯ. ಗೀತೆ ಹೇಳುವ ಪ್ರಕಾರ ಯೋಗದ ಮೂಲಕ, ಯೋಗ ಅಂದ್ರೆ ಭಕ್ತಿ ಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಬೇರೆ ಬೇರೆ ಯೋಗಗಳಿವೆ. ಆಧ್ಯಾತ್ಮಿಕ ಸಾಧನೆಗೆ ಯೋಗ ಅಂತ ಹೆಸರು.
ಅಧ್ಯಾತ್ಮ ಸಾಧನೆಯನ್ನು ನೀವು ಚೆನ್ನಾಗಿ ಮಾಡಿದರೆ, ಸಮರ್ಥರಾದ ಗುರುಗಳಿಂದ ಸ್ವಲ್ಪ ಮಾರ್ಗದರ್ಶನ ಪಡೆದು ಅದನ್ನು ಅಭ್ಯಸಿಸಿದರೆ ಒಂದು ಸ್ಥಿತಿಗೆ ಬರ್ತೀವಿ. ಆ ಸ್ಥಿತಿಗೆ ನಾವು ಬಂದಾಗ ಎಂತೆಂಥ ದುಃಖಗಳು, ಎಂತೆಂಥ ಟ್ರಾಜಿಡಿಗಳು, ಎಂತೆಂಥ ಒಂದು ಪರಿಸ್ಥಿತಿಗಳು ಬಂದರೂ ಕೂಡ ನ ವಿಚಾಲ್ಯತೆ, ಅವು ಅಲುಗಾಡುವುದಿಲ್ಲ. ಇದು ವರ್ಣನೆ ಏನು, ಯಾವ ಸ್ಥಿತಿಗೆ ನೀವು ಬರಬಹುದು ಅಂತ. ಆದರೆ ನಿಮ್ಗನ್ಸುತ್ತೆ ಅದೆಲ್ಲ ಸರಿ, ಆದ್ರೆ ಅದೆಲ್ಲ ಕೇಳೋಕೆ ಸಂತೋಷವಾಗುತ್ತೆ, ಬಟ್ ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇಲ್ಲ. ಬದಲಾವಣೆ ಆಗ್ಬೇಕಾದ್ರೆ ನೀವು ಸ್ವಲ್ಪವಾಗಿ ಸಾಧನೆ ಮಾಡಬೇಕು. ಬೆಳಿಗ್ಗೆಯಿಂದ ತಲೆ ಕೈ ಇಟ್ಕೊಂಡು ಏನೋ ನನ್ನ ಬದುಕು ಹೀಗಾಯ್ತಲ್ಲ ಅಂತ ಅಳ್ತಾ ಕೂತ್ರೆ ಏನಾದರೂ ಉದ್ಧಾರ ಆಗುತ್ತ್ಯಾ? ಆ ಅಳ್ತಾ 3 ಗಂಟೆ ಕೂತ್ಕೊಳ್ಳೋ ಬದಲು ಬರೇ ಒಂದು 3 ನಿಮಿಷ ನಿಂತ್ಕೊಳ್ಳಿ, ಮಾಡಿ ಏನಾದರೂ ಒಂದು ಸಾಧನೆ ಏನಾದರೂ ಮಾಡಿ, ಭಕ್ತಿಯೋ ಕರ್ಮವೋ ಯೋಗವೋ ಇವೆಲ್ಲವೂ ಕೂಡ ಅದ್ಯಾವುದು ಮಾಡಿಲ್ಲ. ಆಗ ಮತ್ತೇನಾಗುತ್ತೆ? 11ನೇ ಅಧ್ಯಾಯದಲ್ಲಿ ವ್ಯಥಾ ಶಬ್ದ ಬಂದಿದೆ. ಸ್ವಲ್ಪ ಬೇರೊಂದು ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನೆ, ಕೃಷ್ಣ ನಿನ್ನ ವಿಶ್ವರೂಪ ನೋಡಿದಾಗ ನನಗೆ ಬಹಳ ಗಾಬರಿ ಆಗ್ತಾ ಇದೆ, ಭಯ ಆಗ್ತಾ ಇದೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತ ಅಂತರಾತ್ಮ ಧೃತಿಂ ನ ವಿಂದಾಮಿ ಶನ್ವಂಚ ವಿಷ್ಣು. ಪ್ರವ್ಯಥಿತ ಅಂತರಾತ್ಮ, ಇಲ್ಲಿ ಅವನು ಯಾವ ಸೋಲಿನ ಬಗ್ಗೆ ನೊಂದಿರುವುದಲ್ಲ. ಇಲ್ಲಿ ವ್ಯಥಿತ ಅಂದ್ರೆ ವ್ಯಾಕುಲ ಆಗಿದ್ದೇನೆ, ಭಯ ಆಗ್ಬಿಟ್ಟಿದೆ. ನಾನೇ ಕೇಳಿದ್ದು ವಿಶ್ವರೂಪ ತೋರಿಸು ಅಂತ, ಈಗ ಅವನು ತೋರಿಸ್ತಾ ಇದ್ದಾನೆ, ನನಗೆ ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ. ಈಗ ನನ್ನನ್ನು ನುಂಗು ಬಿಡ್ತಾನ? ಯಾಕಂದ್ರೆ ಅಲ್ಲಿ ಯಾರ್ಯಾರೆಲ್ಲ ಮಹಾ ಯೋಧರು, ವೀರಾದಿ ವೀರರೆಲ್ಲ ಆ ವಿಶ್ವರೂಪ ದರ್ಶನದ ಬಾಯಲ್ಲಿ ಹೊಕ್ಕುತ್ತಾ ಹಲ್ಲುಗಳ ಮಧ್ಯದಲ್ಲಿ ಆ ವೀರಾದಿ ವೀರರೆಲ್ಲ ಪುಡಿ ಆಗ್ತಾ ಇರೋದನ್ನ ಅರ್ಜುನ ನೋಡ್ತಾನೆ. ಹೇ ದೇವರೇ, ಇದು ಯಾಕಾದ್ರೂ ಕೇಳಿದೆ ನಾನು. ಅದರಿಂದ ಪ್ರವ್ಯಥಿತ ಅಂತರಾತ್ಮ ಧೃತಿಂನ ವಿಂಧಾಮಿ, ನನ್ನಲ್ಲಿರುವ ಧಾರಣೆ. ಧೃತಿ ಅಂದ್ರೆ ನಮ್ಮನ್ನು ನಾವು ಅಲುಗಾಡದಂತೆ ಇಟ್ಕೊಳ್ಳುವಂತಹ ಒಂದು ಸ್ಥಿತಿ. ಧೃತಿ, ದಟ್ ಈಸ್ ಹೋಲ್ಡಿಂಗ್ ಆನ್, ಸ್ಟೇಯಿಂಗ್ ಫರ್ಮ್. ಅದು ನನಗೆ ಆಗ್ತಾ ಇಲ್ಲ. ಈಗ ನಾನು ಕುಸಿದು ಬೀಳ್ತೀನೋ ಅಂತ ಅನಿಸ್ತಾ ಇದೆ. ಶಮಂಚ ವಿಷ್ಣು ನ ವಿಂದಾಮಿ, ಶಾಂತಿಯು ನನಗೆ ತಲುಪ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ ಅಂತ ಶ್ರೀ ಅರ್ಜುನ ಹೇಳ್ತಾನೆ. ನಮಗೆ ಎಷ್ಟೋ ಬಾರಿ ಹಾಗೆ ಆಗುತ್ತೆ. ನಾವು ಎಷ್ಟೇ ಪ್ರೈಸಸ್ಸು, ಮೆಡಲ್ಸು, ಟ್ರೋಫೀಸು, ಬಿರುದು, ಭಾವನೆಗಳನ್ನು ನಾವು ಪಡೆದಿರಬಹುದು. ಆದರೆ ಈ ಬದುಕು ಏನು ಅಂತ ಹೇಳಿದ್ರೆ, ಯಾವುದೋ ಒಂದಿನ, ಯಾವುದೋ ಒಂದು ಘಟನೆಯಲ್ಲಿ, ಯಾವುದೋ ಒಂದು ಸನ್ನಿವೇಶದಲ್ಲಿ ನಮ್ಮ ಮನಸ್ಸು ಎಂತಹ ಆಟ ಆಡುತ್ತೆ ಅಂತ ಹೇಳಿದ್ರೆ, ನಾವು ಸಾಧಿಸಿದ್ದೆಲ್ಲ ಮರೆತು ಬಿಡ್ತೀವಿ. ನಮಗೆ ಎಷ್ಟೋ ಜನ ತೋರಿಸಿದ ಪ್ರೀತಿಯನ್ನು ಮರೆತು ಬಿಡ್ತೀವಿ, ಎಷ್ಟೋ ಜನ ನಮಗೆ ತೋರಿಸಿದ ಗೌರವವನ್ನು ಮರೆತು ಬಿಡ್ತೀವಿ, ಎಷ್ಟೋ ಕಡೆಯಲ್ಲಿ ನಾವು 4 ಜನರಿಗೆ ಮಾಡಿದ ಉಪಕಾರವನ್ನು ಮರೆತು ಬಿಡ್ತೀವಿ. ಅವಾಗ ಒಂದೇ ನಮ್ಮ ಮನಸ್ಸಲ್ಲಿ ಎದ್ದು ಬರುತ್ತೆ, ನನ್ನಂತ ಒಬ್ಬ ಅಯೋಗ್ಯ ಯಾರೂ ಇಲ್ಲ, ನಾನು ಬದುಕಲಿಕ್ಕೆ ಯೋಗ್ಯನಲ್ಲ, ಈ ಒಂದು ಭೂಮಿಗೆ ನಾನು ಭಾರವೇ ಸರಿ, ಹೇ ಕೃಷ್ಣ ಯಾಕೆ ನನ್ನಂತವ್ರು ಬದುಕಬೇಕಿಲ್ಲ, ಇತ್ಯಾದಿ ಎಲ್ಲ ಆಲೋಚನೆಗಳು ಬರುತ್ತೆ. ಆದರೆ ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಇದು ನಿಮ್ಮ ಮನಸ್ಸು ಆಡುವಂತಹ ಒಂದು ಕೆಟ್ಟ ಆಟ. ಬುದ್ಧ ಬೋಧಗಯಾದಲ್ಲಿ ಆ ಬೋಧಿ ವೃಕ್ಷದ ಅಡಿ ಕೂತು ತಪಸ್ಸು ಮಾಡುವಾಗ ಬಹಳ ಉಚ್ಚ ಸ್ಥಿತಿಗೆ ಹೋಗಿದ್ದ. ಆ ಉಚ್ಚ ಸ್ಥಿತಿಯನ್ನು ನೋಡಿ ಎಲ್ಲರಿಗೆ ಮತ್ಸರ ಆಗ್ತದೆ. ಯಾರಿಗೆ? ಬೇರೆ ಬೇರೆ ದೇವತೆಗಳಿಗೆ, ಯಕ್ಷರಿಗೆ, ಕಿನ್ನರರಿಗೆ, ಗಂಧರ್ವರಿಗೆ, ಪಿಶಾಚಿಗಳಿಗೆ, ಯಾರು ಇರ್ತಾರೆ, ಅವರೆಲ್ಲ ಒಂದು ಹೇಗಾದ್ರೂ ಇವನು ತಪಸ್ಸನ್ನು ಕೆಡಿಸಬೇಕು ಅಂತ ಇಚ್ಛೆ ಪಡ್ತಾರೆ. ಆಗ ಅವರೆಲ್ಲ ಭೀಕರವಾದ ರೂಪಗಳನ್ನು ಧರಿಸಿ ಬರ್ತಾರೆ. ಬುದ್ಧ ನೋಡ್ತಾನೆ, ಸುಮ್ಮನಿರ್ತಾನೆ. ಆಮೇಲೆ ಬಹಳ ಸುಂದರ ಸ್ತ್ರೀಯರಾಗಿ ಅಥವಾ ಒಳ್ಳೊಳ್ಳೆ ಊಟ ಉಪಚಾರಗಳನ್ನ ತಕೊಂಡ್ಬಂದು, ತಪಸ್ಸು ಸಾಕು, ಎದ್ದೇಳು, ಈ ಸಿಹಿ ತಿಂಡಿಯನ್ನ ತಿನ್ನು, ಈ ಒಂದು ಭೋಜ್ಯ ಪದಾರ್ಥವನ್ನು ತಿನ್ನು, ಇದನ್ನು ಕೂಡಿ, ಇದು ಸ್ವಲ್ಪ ರುಚಿ ನೋಡು ಅಂತೆಲ್ಲ ಮಾಡ್ತಾರೆ. ಅವನದ್ದೇನೂ ಇಲ್ಲ. ಅದು ಸುಖವನ್ನು ತೋರಿಸುವುದಾಗ್ಲಿ, ಭಯವನ್ನು ಉಂಟು ಮಾಡುವುದಾಗ್ಲಿ, ಅವೆಲ್ಲ ಪ್ರಲೋಭನೆಗಳು ಮತ್ತು ಭಯೋತ್ಪಾದಕವಾದಂತಹ ಸನ್ನಿವೇಶಗಳು ಬಂದಾಗ ನೋಡಿ, ಅದ್ಭುತವಾದ ವಿಷಯ ಅಂದ್ರೆ ಇದು. ಬುದ್ಧ ಧರ್ಮ ಆಗ್ಲಿ, ವೇದಾಂತ ಆಗ್ಲಿ, ಎಲ್ಲದರಲ್ಲಿ ಇದೇ ಮಾತು ಬರುತ್ತೆ. ಬದುಕಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಸಾಮರ್ಥ್ಯ ಏನು ಗೊತ್ತೇ?
ಸುಮ್ಮನಿರಲು ಕಲಿಯುವಂಥದ್ದು. ಸುಮ್ಮನಿರ್ಬೇಕಷ್ಟೆ, ಏನು ಮಾಡಬೇಕಾಗಿಲ್ಲ. ಬಹಳ ಸ್ವಾದಿಷ್ಟವಾದ ಭೋಜನ ಬಂದಿದೆ, ಅದನ್ನ ನೋಡಿ ಸುಮ್ಮನಿರ್ಬೇಕು. ಇನ್ನೊಂದು ಕಡೆ ಚೂರಿ ಚಾಕು ಎತ್ಕೊಂಡು ಯಾರೋ ಬರ್ತಿದ್ದಾನೆ, ಕೊಂದು ಬಿಡ್ತೇನೆ ನಿನ್ನನ್ನು, ಅವನು ನೋಡ್ತಾ ಸುಮ್ಮನಿರ್ಬೇಕು. ಬುದ್ಧ ಅದನ್ನೇ ಮಾಡಿದ್ರು, ಸುಮ್ಮನಿದ್ದ ಅಂತೆ. ಆಮೇಲೆ ಆ ರಾಕ್ಷಸರು, ಆ ಬೇರೆ ಬೇರೆ ರೀತಿಯಲ್ಲಿ ಅವನನ್ನ ಪ್ರಲೋಭನೆಗೊಳಿಸುವಂಥವ್ರು ಅಥವಾ ಪ್ರಚೋದಿಸುವಂಥವರೆಲ್ಲರೂ ಕೂಡ ನಾವು ಮಾಡುವ ಯಾವ್ಯಾವ ಚೇಷ್ಟೆಗಳಿಂದ ಇವನ ಮೇಲೆ ಯಾವ ಪ್ರಭಾವವೂ ಇಲ್ಲ, ಸಾಕು ಬಿಡಿ, ನಾವ್ಯಾಕೆ ಇದೆಲ್ಲ ಮಾಡಿ ಆಯಾಸಗೊಳ್ಬೇಕಂತ ಹೊರಟೋಗ್ತಾರೆ, ಸುಮ್ಮನಿರ್ತಾನೆ. ವೇದಾಂತದಲ್ಲಿ ಇದಕ್ಕೆ ಸಾಕ್ಷಿ ಭಾವ ಅಂತೇವೆ. ಮುಂದಿನ ಸಾರಿ ನಿಮಗೇನಾದ್ರೂ ಭಯ ಉಂಟಾದ್ರೆ ಸಾಕ್ಷಿ ಭಾವವನ್ನು ಪ್ರಯತ್ನಿಸಿ, ಆ ಭಯವನ್ನು ಗಮನಿಸಿ. ಮುಂದಿನ ಸಾರಿ ಏನಾದ್ರೂ ಒಂದು ವಿಚಿತ್ರವಾದ ಕಾಮನೆ ನಿಮ್ಮಲ್ಲಿ ಉಂಟಾದ್ರೆ, ಅದನ್ನ ಸುಖ ಪಡ್ತೀನಿ, ಇದನ್ನು ಅನುಭವಿಸ್ತೀನಿ, ಅದನ್ನು ಭೋಗಿಸ್ತೀನಿ ಅಂತ ವಿಚಾರ ಬಂದ್ರೆ ಬುದ್ಧ ಮಾಡಿದ ಹಾಗೆ ಅದನ್ನು ನೋಡಿ, ಅದ್ರ ಜೊತೆ ಅದಕ್ಕೆ ಜೊತೆ ಕೊಡಬೇಡಿ, ಅದ್ರ ಜೊತೆ ಎಲ್ಲೋ ಹೋಗ್ಲಿಕ್ಕೆ ಸಿದ್ಧರಾಗಬೇಡಿ. ನೀವು ಎಲ್ಲಿದ್ರೋ ಅಲ್ಲಿ ಅದಕ್ಕೆ ಸ್ವಲ್ಪವೂ ಕೂಡ ಏನಂತಾರೆ, ಅದಕ್ಕೆ ದೀಪಕ್ಕೆ ಎಣ್ಣೆ ಸುರಿಯದೇ ಇರುವಂತ, ದೀಪಕ್ಕೆ ಮತ್ತೊಂದಿಷ್ಟು ಒಂದು ಹನಿ ಕೂಡ ಎಣ್ಣೆ ಹಾಕಬೇಡಿ, ಅದು ಉರಿತಾ ಇದೆ, ಉರಿಲಿ, ತಾನಾಗಿ ಅದು ಆರಿ ಹೋಗುತ್ತೆ. ಅದೇ ರೀತಿಯಲ್ಲಿ ಮನಸ್ಸಿನ 25 ಆಟಗಳು, ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಆಶೆ, ಕೆಲವೊಮ್ಮೆ ಏನೋ ಒಂದು ಆಕಾಂಕ್ಷೆ, ಕೆಲವೊಮ್ಮೆ ಏನೋ ಒಂದು ಹೀಗಾದ್ರೆ ಹೇಗೆ ಅಂತ ಏನೆಲ್ಲ ಕಲ್ಪನೆಗಳು, ಗಾಳಿ ಗೋಪುರಗಳನ್ನು ಕಟ್ಟುವಂತಹ ಒಂದು ಅಭ್ಯಾಸ ಮನಸ್ಸಿನದ್ದು ಏನಿದೆ, ಅದೆಲ್ಲವನ್ನು ವೇದಾಂತ ಹೇಳುವಂತಹ ಸಾಕ್ಷಿಯ ಅಭಾವ, ಸಾಕ್ಷಿ ವಿಗ್ರಹ ಅಂತ ಪ್ರಕರಣ ಗ್ರಂಥಗಳಲ್ಲಿ ಬರ್ತದೆ. ಹಾಗೆ ಮಾಡಿದರೆ ಅವೆಲ್ಲವೂ ಕೂಡ ತಾನಾಗಿ ಕ್ಷೀಣವಾಗ್ತವೆ. ಕೊನೆಯದಾಗಿ ಇವತ್ತು 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಕ್ತಿಯ ಭಾಷೆಯನ್ನು ಹೇಳುತ್ತಾ ನೊಂದ ಮನಸ್ಸಿಗೆ ನೆಮ್ಮದಿಯನ್ನು, ಹೊಸ ಉತ್ಸಾಹವನ್ನು, ಹೊಸ ಆಶಾಕಿರಣವನ್ನು ಕೊಡ್ತಾನೆ. ಪ್ರಸಿದ್ಧವಾದ ಶ್ಲೋಕ 62ನೇ ಶ್ಲೋಕ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ನೊಂದ ಮನಸ್ಸಿರಬಹುದು, ಭಯಭೀತವಾದ ಮನಸ್ಸಿರಬಹುದು, ಮುದುಡಿ ಹೋದ ಮನಸ್ಸಿರ್ಬೋದು, ಬೇಸತ್ತ ಮನಸ್ಸಿರ್ಬೋದು, ಅಂತ ಮನಸ್ಸೇ ಇರಲಿ, ಚಿಂತಾಕ್ರಾಂತವಾದ ಮನಸ್ಸು, ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ತಮೇವ ಶರಣಂ ಗಚ್ಚ. ಒಂದು ಮರೆಯಬೇಡಿ, ಒಬ್ಬ ದೇವರಂತೂ ಒಬ್ಬ ಇದ್ದಾನೆ, ಆ ದೇವರನ್ನ ಶರಣು ಹೋಗಿ. ತಮೇವ ಶರಣಂ ಗಚ್ಚ, ಅವನನ್ನೇ ಆಶ್ರಯಿಸಿ. ಸರ್ವಭಾವೇನ ಕಾಯೇನ ವಾಚ ಮನಸ್ಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ, ಎಲ್ಲ ದೃಷ್ಟಿಯಿಂದ ಕೂಡ ಅವನನ್ನು ಆಶ್ರಯಿಸಿ. ಮನಸ್ಸೊಳಗೆ ನಿಮ್ಮ ಇಷ್ಟ ದೇವತೆಯನ್ನು, ನೀವು ಶಿವಭಕ್ತರಾದರೆ ಶಿವ ಶಂಕರ, ಶಿವ ಶಂಕರ, ಶಿವ ಶಂಕರ, ಮಹಾದೇವ, ಶಿವ ಶಂಕರ, ವಿಶ್ವನಾಥ, ಕೇದಾರನಾಥ, ಶಿವನ ಬೇರೆ ಬೇರೆ ಹೆಸರುಗಳನ್ನು. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣಿ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತ ಭಯಸೂದನ ಮಾಂ ಅನಾಥಂ ಸಂಸಾರ ದುಃಖ ಗಹನಾತ್ ಜಗದೀಶ ರಕ್ಷ ಅಂತ ನಿಮಗೆ ಒಂದೇ ಶ್ಲೋಕ ಬಂದ್ರು ಸಾಕು. ಸಂಸ್ಕೃತ ಆಗ್ಬೇಕಂತಿಲ್ಲ. ನಮ್ಮ ಕನ್ನಡದಲ್ಲಿ ಎಷ್ಟೆಷ್ಟು ಚಂದವಾದಂತ ಭಜನೆಗಳಿಲ್ವೇ? ಏನು ಕಡಿಮೆಯ? ಬೇಕಾದಷ್ಟಿದೆ. ಸಿನಿಮಾದಲ್ಲಿದೆ ಸ್ವಾಮಿ, ಅದು ಬೇಡರ ಕಣ್ಣಪ್ಪ, ಶಿವಪ್ಪ ಕಾಯೋ ತಂದೆ. ಆಮೇಲೆ ಸತ್ಯ ಹರಿಶ್ಚಂದ್ರದಲ್ಲಿ ಒಂದು ಬಹಳ ಚಂದವಾದ ನಮೋ ಭೂತನಾಥ ನಮೋ ದೇವದೇವ ಅಂತ ಇದೆ. ಒಂದೆರಡು ಪಂಕ್ತಿಯನ್ನ ತಮೇವ ಶರಣಂ ಗಚ್ಚ ಹಾಗೆ ಹೇಳುತ್ತಾ, ಹೇ ಶಿವನೇ, ನನಗೆ ಬೇರೆ ಯಾರು ಇಲ್ಲ, ತಮೇವ ಶರಣಂ ಗಚ್ಚ ಅಂದಾಗ ನಿಮ್ಮೊಳಗೆ ಏನೋ ಬದಲಾವಣೆ ಆಗುತ್ತೆ. ಒಂದು ಹೊಸ ಚಿಲುಮೆ ತನ್ನ ಸ್ರಾವವನ್ನು ಪ್ರಾರಂಭಿಸುತ್ತೆ. ನೀರು ಅಲ್ಲಿ ಉಕ್ಕಿ ಎದ್ದೇಳುತ್ತೆ. ಮೊದಲು ಒಣಗಿದ್ದಂತಹ ನಿಮ್ಮ ಹೃದಯದಲ್ಲಿ ಒಂದು ಹೊಸ ಉತ್ಸಾಹ ಚಿಮ್ಮಲು ಪ್ರಾರಂಭವಾಗುತ್ತೆ. ಅದನ್ನು ಶ್ರೀಕೃಷ್ಣ ಇಲ್ಲಿ ಆಶ್ವಾಸನೆ ರೂಪದಲ್ಲಿ ಹೇಳ್ತಾನೆ. ತತ್ ಪ್ರಸಾದ, ಆ ಭಗವಂತನ, ಅವನೇ ಭಗವಂತ, ಆದರೆ ಇಲ್ಲಿ ಹೇಳುವ ರೀತಿ ಆ ಭಗವಂತ ಶ್ರೀಕೃಷ್ಣನೇ ಭಗವಂತ, ಅವನೇ ಶಿವ, ಶಿವನೇ ಕೃಷ್ಣ.
ವಿಷ್ಣು, ಶಿವ, ದೇವಿ ಇವರೆಲ್ಲ ಬೇರೆ ಅಲ್ಲ, ಬೇರೆ ಬೇರೆ ಅಲ್ಲ. ಆದರೂ ಹೇಳುವ ರೀತಿಯಲ್ಲಿ ಆ ಭಗವಂತನನ್ನ ನೀನು ಶರಣು ಹೋದರೆ ಅವನು ನಿನ್ನನ್ನ ರಕ್ಷಿಸ್ತಾನೆ, ಶಾಂತಿಯನ್ನು ಕೊಡ್ತಾನೆ ಮತ್ತು ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ, ನಿನಗೊಂದು ಶಾಶ್ವತವಾದ ಸ್ಥಾನವನ್ನ ಅವನು ಕೊಡಬಲ್ಲ. ಪ್ರಪಂಚದಲ್ಲಿ ಬೇರೆ ಯಾವುದು ಕೂಡ ಆ ರೀತಿ ಸ್ಥಾನವನ್ನು ಕೊಡಲಾರದು, ಕೊಡಬಲ್ಲದು, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಗವಂತ ನಿನಗೆ ಏನು ಬೇಕೋ ಅದು ಕೊಡ್ತಾನೆ ಅಂತ ಆಶ್ವಾಸನೆ ರೂಪದಲ್ಲಿ ಗೀತೆಯಲ್ಲಿ ಬೇರೆ ಬೇರೆ ಬಗೆಗಳಲ್ಲಿ ನಮ್ಮ ನೋವಿನ, ನಮ್ಮ ನೊಂದ ಮನಸ್ಸಿನ ವರ್ಣನೆ ಇದೆ. ಹಾಗಾಗಲಿಕ್ಕೆ ಕಾರಣಗಳನ್ನು ತಿಳಿಸಲಾಗಿದೆ. ಮತ್ತೆ ಅದಕ್ಕೆ ಏನು ಮದ್ದು, ಏನು ಔಷಧ, ಏನು ಚಿಕಿತ್ಸೆ ಅದನ್ನು ತಿಳಿಸಲಾಗಿದೆ. ಅದರಿಂದ ನಾವು ಭಗವದ್ಗೀತೆಯನ್ನ ಸುಮ್ಮನೆ ಯಾಂತ್ರಿಕವಾಗಿ ಓದಬಾರ್ದು, ಅಥವಾ ಎಲ್ಲೋ ಒಂದು ಪ್ರವಚನ ಕೊಡಬೇಕು, ಯಾವುದೋ ಒಂದು ಲೇಖನ ಬರೀಬೇಕು ಮಾಡೋದು. ಒಪ್ಪಿಬಿಟ್ಟಿದ್ದೀನಿ ಲೇಖನ ಕೊಡ್ತೀನಿ ಅಂತ, ಅದರಿಂದ ಓದೋಣ ಗೀತೆ ಅಂತ ಆ ಭಾವದಲ್ಲಿ ಓದಬಾರ್ದು. ಲೇಖನ ಬರೀರಿ, ಪ್ರವಚನ ಕೊಡಿ, ಗೀತೆ ಬಗ್ಗೆ ಮಾತಾಡಿ, ಬೇಡ ಅನ್ನಲ್ಲ. ಆದರೆ ಮುಖ್ಯ ರೂಪದಲ್ಲಿ ನೀವು ಭಗವದ್ಗೀತೆಯನ್ನ ನಮ್ಮನ್ನೇ ನಾವು ಅರಿತುಕೊಳ್ಳಲಿಕ್ಕೆ, ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳಲಿಕ್ಕೆ, ನಮ್ಮಲ್ಲಿರುವ ನೆಗೆಟಿವ್ ಇಮೋಷನ್ಸ್, ಋಣಾತ್ಮಕವಾದ ಭಾವನೆಗಳನ್ನೆಲ್ಲ ದೂರ ಓಡಿಸಿ ನಾವು ನಿಜವಾದ ಪ್ರೀತಿಯಲ್ಲಿ, ನಿಜವಾದ ಪ್ರೇಮದಲ್ಲಿ, ನಿಜವಾದ ಒಂದು ಅಂತಃಶಕ್ತಿಯಲ್ಲಿ ನಿಲ್ಲುವ ಹಾಗೆ ಗೀತೆಯಿಂದ ಮಾರ್ಗದರ್ಶನವನ್ನು ಬಯಸುತ್ತಾ ಗೀತೆಯನ್ನು ನಾವು ಓದಬೇಕು. ದಿವಸಕ್ಕೊಂದು 5 ನಿಮಿಷ ಆ ದೃಷ್ಟಿಯಿಂದ, ಆ ಭಾವದಿಂದ ಓದಿದ್ರೂ ತುಂಬ ವ್ಯತ್ಯಾಸ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವ.